ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭುವನ್ ವರ್ಲ್ಡ್. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸಲ ನೋಡ್ತಾಯಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ಒಂದು ವ್ಲಾಗ್ ಬಂದು ವೆನ್ಸ್ಡೇ ವ್ಲಾಗ್ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಊರಿಂದ ತಾತ ಮತ್ತು ಅಜ್ಜಿ ಬರ್ತೀನಿ ಅಂತ ಹೇಳಿದ್ರು, ಹಾಗಾಗಿ ನಮ್ಮಮ್ಮ ನಾನ್ ವೆಜ್ ಅಡುಗೆ ಮಾಡ್ತಾಯಿದ್ರು. ನಾನ್ ವೆಜ್ಜು ನಮ್ಮ ತಾತ ತಿಂತಾರೆ ಮತ್ತು ನಮ್ಮ ಅಜ್ಜಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ವೆಜ್ ಏನಾದರೂ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನೋಡ್ತಾ ಇರ್ಬೋದು, ನಮ್ಮಮ್ಮ ಚಿಕನ್ ಸಾಂಬಾರು ಮಾಡ್ತಾಯಿದ್ರು. ಆ್ಯಂಡ್ ನಮ್ಮ ಅಜ್ಜಿಗೆ ಸ್ವಲ್ಪ ವೆಜ್ಜಲ್ಲಿ ಏನಾದರೂ ಸ್ವೀಟ್ ಏನಾದರೂ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಮ್ಮ ಅಜ್ಜಿ ಮತ್ತು ತಾತ ಬೇಗ ಬರ್ತೀನಿ ಅಂತ ಹೇಳಿದ್ರು, ಬಟ್ 12 o'clock ಬಂದರು. ಟಿಫನ್ ಟೈಮಿಗೆ ಬರ್ತಾರೆ ಅಂದರೆ ಅವರು ಊಟ ಟೈಮ್ಗೆ ಬಂದರು. ನೆಕ್ಸ್ಟ್ ನೋಡ್ತಾ ಇರ್ಬೋದು, ನಮ್ಮ ಅಮ್ಮ ಎಲ್ಲ ಚಿಕನ್ ಎಲ್ಲ ವಾಶ್ ಮಾಡಿ ಅವರು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಆ್ಯಂಡ್ ಈಚೆ ತುಂಬ ಮಿಸಿ ಆಗಿತ್ತಲ್ಲ ಮನೆ, ಹಂಗಾಗಿ ನಾನು ಸ್ವಲ್ಪ ಕ್ಲೀನ್ ಮಾಡೋಣ, ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಹೆಲ್ಪ್ ಮಾಡ್ತಾಯಿದ್ದೆ. ಏನೇನು ತರಕಾರಿಗಳಿತ್ತಲ್ವ ನಮ್ಮಪ್ಪ ತಂದಿದ್ರು ಮಾರ್ಕೆಟಿಂದ, ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟು ಅಲ್ಲಿ ಏನೇನು ರೆಡಿ ಮಾಡಿದ್ರಲ್ಲ ಅದೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ ನಾನು. ಇತ್ತ ಕಡೆ ನಮ್ಮಪ್ಪನೂ ಕೂಡ ಹೇಳಿ ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾಯಿದ್ರು. ಕ್ಲೀನ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ಬಿಟ್ಟು ನಾನೇ ಕ್ಲೀನ್ ಮಾಡ್ತಾಯಿದ್ದೆ. ಬಟ್ ನಮ್ಮಮ್ಮ ಆಮೇಲಿಂದ ಇನ್ನೊಂದ್ಸಲ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡ್ರು. ನಾನು ಸ್ವಲ್ಪ ಮೇಲ್ಮೇಲೆ ಎಲ್ಲ ಅವ್ರಿಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ದೆ. ನೋಡ್ತಾ ಇರ್ಬೋದು, ಮಾರ್ಕೆಟಿಂದ ತಂದಿದ್ದು ತರಕಾರಿಗಳನ್ನೆಲ್ಲ ನಾನು ಫ್ರಿಜ್ಜಲ್ಲಿ ಎತ್ತಿ ಇಡ್ತಾಯಿದ್ದೆ. ಆ್ಯಂಡ್ ಈ ಕಡೆ ನಮ್ಮಮ್ಮ ಏನು ಮಾಡ್ತಿದ್ದಾರೆ ಅಂತ ಒಳಗೋಗಿ ನೋಡಿದ್ರೆ, ಇಲ್ಲಿ ಹೆಸ್ರುಬೇಳೆ ಮತ್ತು ಶಾವಿಗೆ ಹಾಕಿ ನಮ್ಮಮ್ಮ ಪಾಯಸ ಮಾಡ್ತಾಯಿದ್ರು. ಬಿಕಾಸ್ ನಮ್ಮ ಅಜ್ಜಿ ನಾನ್ ವೆಜ್ ತಿನ್ನಲ್ಲ ಅಲ್ವಾ, ಹಾಗಾಗಿ ಅವರಿಗೆ ಪಾಯಸ ಮಾಡ್ತಾಯಿದ್ರು. ಆ್ಯಂಡ್ ನಾನು ಇಲ್ಲಿ ಕಬಾಬ್ಗೆ ಎಲ್ಲ ಮ್ಯಾರಿನೇಟ್ ಮಾಡಿ ಆಲ್ರೆಡಿ ಇಟ್ಟಿದ್ದೆ. ಓಕೆ, ಕಬಾಬ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ಆಯಿಲ್ ಇಟ್ಟು ಕಬಾಬ್ ಮಾಡ್ತಾಯಿದ್ದೆ. ನೋಡ್ತಾ ಇರ್ಬೋದು, ಕಬಾಬ್ಗೆಲ್ಲ ನಾನು ನೀಟಾಗಿ ಎಲ್ಲ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಟ್ಟೆ ಮತ್ತು ಏನೇನು ಹಾಕ್ತಾರಲ್ವ ಎಲ್ಲ ಹಾಕಿ ಇಟ್ಟಿದ್ದೆ. ಇತ್ತ ಕಡೆ ಆಯಿಲ್ನ ಕಾಯಕ್ಕಿಟ್ಟು ನಾನು ಕಬಾಬ್ ಎಲ್ಲ ಮಾಡಿದೆ. ನಾನೇ ಮಾಡೋದು ಯೂಶ್ವಲಿ ಕಬಾಬು, ಈ ಬೋಂಡ, ಹಪ್ಪಳ, ಈ ರೀತಿ ಎಣ್ಣೆಯಲ್ಲಿ ಮಾಡೋ ಪದಾರ್ಥಗಳೆಲ್ಲ ನಾನೇ ಮಾಡ್ತೀನಿ ನಮ್ಮ ಮನೆಯಲ್ಲಿ. ಆ್ಯಂಡ್ ಕಬಾಬ್ ಎಲ್ಲ ಮಾಡ್ತಾಯಿದ್ದೆ. ಕಬಾಬ್ ತುಂಬಾ ಟೇಸ್ಟಿಯಾಗಿತ್ತು, ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿತ್ತು. ಆ ರೆಸಿಪಿ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಯಾರೆಲ್ಲ ಹೋಗಿ ನೋಡಿಲ್ಲ ನೋಡಿ. ನೋಡ್ತಾ ಇರ್ಬೋದು, ನಿಂಬೆಹಣ್ಣು ಮತ್ತು ಸೌತೆಕಾಯಿ ಜೊತೆ ತುಂಬ ಟೇಸ್ಟಿಯಾಗಿತ್ತು ತಿನ್ನೋಕ್ಕೆ. ಇನ್ನೂ ತಿನ್ನೋಣ ಅನ್ನಿಸ್ತಾಯಿತ್ತು. ನೋಡ್ತಿರ್ಬೋದು, ತುಂಬ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿತ್ತು ತುಂಬ ಚೆನ್ನಾಗಿ. ಆ್ಯಂಡ್ ನೆಕ್ಸ್ಟು ನೋಡ್ತಾ ಇರ್ಬೋದು, ನಾನು ಕಬಾಬ್ ಟೇಸ್ಟ್ ಮಾಡಿ ನಮ್ಮಮ್ಮಂಗೆ ಹೇಳ್ತಾಯಿದ್ದೆ, ತುಂಬ ಚೆನ್ನಾಗಿದೆ ಅಮ್ಮ, ತಿನ್ನೋಕ್ಕೂ ಕೂಡ ಬಾ ತಿನ್ನು ಅಂತ ಕರಿತಾಯಿದ್ದೆ. ಆ್ಯಂಡ್ ನೆಕ್ಸ್ಟ್ ಫೈನಲಿ ನಮ್ಮ ಅಕ್ಕ, ಪಾಪು ಮತ್ತು ತಾತ ಅಜ್ಜಿ ಬಂದರು. ನಮ್ಮ ಅಕ್ಕ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅವರು ಕೂಡ ಬಂದರು ಜೊತೆ. ಬರ್ತಿದ್ದಾಗೆ ನಮ್ಮ ಪಾಪು ತುಂಟಾಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ನೋಡ್ತಿರ್ಬೋದು, ಬಂದರು, ಎಲ್ಲರೂ ಹಾಯ್ ಮಾಡಿ ಅಂತ ಹೇಳ್ತಾಯಿದ್ದೆ. ಎಲ್ಲರೂ ಹಾಯ್ ಮಾಡಿದ್ರು. ಬರ್ತಿದ್ದಾಗೆ ನಮ್ಮ ಅಜ್ಜಿ ನಾನ್ ವೆಜ್ ತಿನ್ನಲ್ವ, ಹಂಗಾಗಿ ಪಾಯಸ ತೊಗೊಂಡೋಗಿ ಪಾಯಸ ಕೊಡ್ತಾಯಿದ್ವಿ. ಇತ್ತ ಕಡೆ ಕಬಾಬ್ ಬಾಯ್ಲ್ ಮಾಡ್ತಾಯಿದ್ವಿ. ನಮ್ಮ ಅಕ್ಕ ಬಂದ್ರಲ್ಲ, ಅವ್ರಿಗೊಂದು ಸ್ವಲ್ಪ ಮಾಡಿಕೊಡೋಣ ಅಂತೇಳಿ ಕಬಾಬ್ ಮಾಡ್ತಾಯಿದ್ದೆ. ಆ್ಯಂಡ್ ನಮ್ಮ ಅಜ್ಜಿಗೆ ಪಾಯಸ ಕೊಡ್ತಾಯಿದ್ದೀನಿ ನೋಡಿ. ಪಾಯಸ ಕುಡಿದ್ಬಿಟ್ಟು ಹೆಂಗಿದೆ ಟೇಸ್ಟ್ ಹೇಳು ಅಜ್ಜಿ ಅಂತ ಹೇಳ್ತಾಯಿದ್ದೆ. ನಮ್ಮಮ್ಮ ನಮ್ಮ ಪಾಪುನ ಆಟ ಆಡಿಸ್ತಾಯಿತ್ತು. ಹಂಗೆ ಸುಮ್ಮನೆ ಕ್ಯಾಶುಯಲಾಗಿ ನಾವೆಲ್ಲರೂ ಕೂಡ ಮಾತಾಡಿಕೊಂಡು ಕೂತ್ಕೊಂಡ್ವಿ. ಹಂಗೆ ಮಾತಾಡ್ಕೊಂಡು ಸುಮ್ಮನೆ ಕೂತಿದ್ವಿ ಎಲ್ಲರೂ. ಆ್ಯಂಡ್ ನೆಕ್ಸ್ಟು ಅದಾದಮೇಲೆ ನಮ್ಮಮ್ಮ ಎದ್ರುಳ್ಳಿ ಊಟ ಮಾಡಿ ಎಲ್ಲರೂ ಅಂತೇಳಿ ನಮ್ಮ ತಾತಂಗೆ ನಾನ್ ವೆಜ್ ಊಟ ಹಾಕ್ಕೊಡ್ತಾಯಿದ್ರು. ಚಿಕನ್ ಸಾಂಬಾರು ಮತ್ತು ಮುದ್ದೆ ಮಾಡಿದ್ರಲ್ಲ ಅದನ್ನು ಹಾಕ್ಕೊಡ್ತಾಯಿದ್ರು. ನಮ್ಮ ಅಕ್ಕ ಇತ್ತ ಕಡೆ ನಮ್ಮ ಅಜ್ಜಿಗೆ ಊಟ ಕೊಡಬೇಕು ಅಂತ ಹೇಳ್ಬಿಟ್ಟು ಮೆಣಸಿನ್ಕಾಯಿದು ಬಜ್ಜಿ ಮಾಡ್ತಾಯಿದ್ರು. ಸರಿ ಆಯಿತು ಅಂತ ಅವ್ರಿಗೂ ಕೂಡ ಊಟ ಕೊಟ್ಟು ನಾವು ಕೂಡ ಊಟ ಮಾಡಿದ್ವಿ. ನೋಡ್ತಿರ್ಬೋದು, ಮೆಣಸಿನ್ಕಾಯಿ ಬಜ್ಜಿ ಇಲ್ಲಿ ಫ್ರೈ ಆಗ್ತಿತ್ತು. ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು ತಿನ್ನೋಕ್ಕೆ. ನಮ್ಮ ಅಕ್ಕ ಮಾಡ್ತಾಯಿದ್ರಲ್ಲ, ಹಂಗಾಗಿ ಅದ್ರದ್ದೊಂದು ಕ್ಲಿಪ್ಪಿಂಗ್ನ ನಾನು ತಗೊಂಡೆ. ನೋಡಿ, ಹಾಯ್ ಹೇಳ್ತಾಯಿದ್ದಾರೆ, ನಾನೇ ಹಾಯ್ ಮಾಡಿಸ್ತಾಯಿದ್ದೆ. ಎಲ್ಲರೂ ಆಗಲೂ ಒಂದು ಟ್ರಿಪ್ ನಿದ್ದೆ ಮಾಡಿ ಎದ್ದಿದ್ವಿ, ಅದಕ್ಕೆ ಮುಖ ಆ ರೀತಿ ಇದೆ. ಸರಿ ಆಯಿತು ಅಂತ ಹೇಳಿ ಚಿಕನ್ ಕಬಾಬು ಮತ್ತು ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಯಿತು. ನೋಡಿ, ಪಾಯಸ ಮತ್ತು ಇದು ಬಂದು ವೆಜಿಟೇಬಲ್ ಸಾಂಬಾರು. ನಮ್ಮ ಅಜ್ಜಿಗೆ ವೆಜಿಟೇಬಲ್ ಸಾಂಬಾರು ಮಾಡಿದ್ವಿ. ಮಾಮೂಲಿ ಬೋಂಡ, ಇದು ಚಿಕನ್ ಸಾಂಬಾರು.
ಚಿಕನ್ ಸಾಂಬಾರು ಕೂಡ ಮಾಡಿದ್ವಲ್ಲ, ಅದು ಕೂಡ ಬೇಯ್ತಾ ಇತ್ತು. ನಮ್ಮ ಅಕ್ಕ ಒಂದ್ಸಲ ತಿರುವಿ ತೋರಿಸು ಒಂದೇ ತೋರಿಸ್ತಾಯಿದ್ರು. ಆ್ಯಂಡ್ ಮುದ್ದೆ, ಮಾಮೂಲಿ ಮುದ್ದೆ ಅನ್ನ ಮಾಡಿ ಎಲ್ಲರೂ ಕೂಡ ಊಟ ಮಾಡಿದ್ವಿ. ಸೊ ನಮ್ಮ ಅಜ್ಜಿ ತಾತ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ರು. ಆ್ಯಂಡ್ ದೆನ್ ನೆಕ್ಸ್ಟು ನೋಡಿ, ನಮ್ಮ ಪಾಪು ತುಂಟಾಟ ಮಾಡ್ತಾಯಿತ್ತು, ಆಟ ಆಡ್ತಾಯಿತ್ತು. ಅದ್ರ ಜೊತೆ ಕೂಡ ತುಂಬ ಚೆನ್ನಾಗಿ ನಾವು ಆಟ ಆಡಿದ್ವಿ. ಆವತ್ತಿನ ದಿನ ಹೆಂಗೆ ಟೈಮ್ ಸ್ಪೆಂಡ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಯಾವತ್ತು ತುಂಬ ಬಿಸಿಲಿದ್ದರಿಂದ ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಕೂಡ ಐಸ್ ಕ್ರೀಮ್ ತೊಗೊಂಬರೋಣ ಅಂತ ಹೋಗ್ತಾಯಿದ್ವಿ. ನೋಡ್ತಾ ಇರ್ಬೋದು, ನಮ್ಮ ಅಕ್ಕನೇ ಗಾಡಿ ಓಡಿಸ್ತಾಯಿದ್ರು. ಐಸ್ ಕ್ರೀಮ್ ತೊಗೊಂಬರೋಣ ಅಂತ ಹೋಗಿದ್ವಿ. ಐಸ್ ಕ್ರೀಮ್ ತಗೊಂಡು ಬಂದು ತಿಂದು ಅವತ್ತಿನ ದಿನ ಹೆಂಗೋ ಕಂಪ್ಲೀಟ್ ಆಯಿತು. ಬಟ್ ನಮ್ಮ ಪಾಪುಗೆ ಐಸ್ ಕ್ರೀಮ್ ಕೊಡಲಿಲ್ಲ. ನಾವು ಕದ್ದು ಮುಚ್ಚಿ ತಿಂದ್ವಿ. ಯಾಕೆ ಅಂತ ಹೇಳಿದ್ರೆ, ಈ ವೆದರಲ್ಲಿ ತುಂಬ ಕೆಮ್ಮು ನೆಗಡಿ ಆಗಿಬಿಟ್ರೆ ಮಕ್ಕಳಿಗೆ ಬೇಗ ಕಡಿಮೆ ಆಗೋಲ್ಲ ಆ್ಯಂಡ್ ಜ್ವರ ಕೂಡ ಬಂದುಬಿಡುತ್ತೆ ಅಂತ ಹೇಳಿ ಕೊಟ್ಟಿರಲಿಲ್ಲ. ನಾವು 3 ಜನ ತಿಂತಾಯಿದ್ವಿ. ನಮ್ಮ ಪಾಪುಗೆ ಡೈರಿ ಮಿಲ್ಕ್ ತಂದು ಕೊಟ್ಟಿದ್ವಿ, ಅದು ಕೂಡ ತಿಂತಿತ್ತು. ಸೊ ಅವತ್ತಿನ ದಿನ ಹೆಂಗೋ ಕಂಪ್ಲೀಟ್ ಆಯಿತು. ಅವರು ಕೂಡ ಹೊರಟ್ರು ಊರಿಗೆ. ನಾವು ಅವ್ರನ್ನ ಊರಿಗೆ ಕಳಿಸಿ ಬಾಯ್ ಹೇಳಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.